ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಭಕ್ತಿ ಶ್ರದ್ಧೆಯಿಂದ ಜರುಗಿದ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಗುರುಪೂರ್ಣಿಮಾ ಮಹೋತ್ಸವ. ಅಧ್ಯಕ್ಷ ಟಿ. ರಾಮಕೃಷ್ಣ. ಗಂಗಾವತಿ ಆನೆಗುಂದಿ ರಸ್ತೆಯ ಶ್ರೀ ಸಾಯಿನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಬುಧವಾರ ಗುರುಪೂರ್ಣಿಮಾ ಮಹೋತ್ಸವವು ಅಪಾರ ಸಂಖ್ಯೆಯ ಭಕ್ತಾದಿಗಳ ಹರ್ಷೋದ್ಗಾರ ಹಾಗೂ ಭಕ್ತಿಭಾವದೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯಗಳು. ಬೆಳಗ್ಗೆ ಕಾಕಡೆ ಆರತಿಯೊಂದಿಗೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡವು. ದೇವಸ್ಥಾನದ ಅರ್ಚಕ ವೆಂಕಟೇಶ ಜೋಶಿ ಹಾಗೂ ಇತರ ವೇದಮೂರ್ತಿಗಳಿಂದ ಮೂಲದೇವರಿಗೆ ಜಲಾಭಿಷೇಕ, ಪಂಚಾಮೃತಾಭಿಷೇಕ ನೆರವೇರಿಸಲಾಯಿತು. ಬಳಿಕ ಸಾಯಿಬಾಬಾ ಮೂರ್ತಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ವಿವಿಧ ಬಗೆಯ ಪರಿಮಳಯುಕ್ತ ಹೂವುಗಳಿಂದ ಅಲಂಕರಿಸಲಾಗಿತ್ತು. ಸರ್ವಾಲಂಕಾರ ಭೂಷಿತರಾಗಿ ಕಂಗೊಳಿಸುತ್ತಿದ್ದ ಬಾಬಾ ಅವರ ದರ್ಶನ ಪಡೆಯಲು ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ನಗರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಅನ್ನ ಸಂತರ್ಪಣೆ ಮತ್ತು ಗಣ್ಯರ ಉಪಸ್ಥಿತಿ. ಪೂಜಾ ಕಾರ್ಯಕ್ರಮದ ಬಳಿಕ ಆಗಮಿಸಿದ ಭಕ್ತರಿಗೆ ಮಹಾಪ್ರಸಾದ ಅಂದ್ರೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಪೌರಾಯುಕ್ತರಾದ ವಿರೂಪಾಕ್ಷಮೂರ್ತಿ, ಇದು ಕಳೆದ 26 ವರ್ಷಗಳಿಂದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳುತ್ತಾ ಬಂದಿರುವುದು ಅರ್ಥಪೂರ್ಣವಾಗಿದೆ. ಕಲಿಯುಗದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಲ್ಲಿ ಗುರು ಸಾಯಿಬಾಬಾ ಅನುಗ್ರಹ ಅಪಾರವಾಗಿದ್ದು, ಇಂತಹ ಧಾರ್ಮಿಕ ಆಚರಣೆಗಳು ವ್ಯಕ್ತಿಯನ್ನು ಸನ್ಮಾರ್ಗದಲ್ಲಿ ನಡೆಸಲು ಸಹಕಾರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ. ವೀರಪ್ಪ, ಹೃದಯ ರೋಗ ತಜ್ಞ ಡಾ. ಚಂದ್ರಪ್ಪ, ಎ. ಸೋಮರಾಜ್, ಶ್ರೀಮತಿ ಸ್ವರೂಪಮ್ಮ ಎಚ್. ಜಿ. ರಾಮುಲು ಸೇರಿದಂತೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಟಿ. ರಾಮಕೃಷ್ಣ, ಗಾಳಿ ಶಿವಪ್ಪ, ಪ್ರಹ್ಲಾದ್, ರಾಮ್ ನಾಯ್ಕ್ ಹಾಗೂ ದೇವಸ್ಥಾನ ಸಮಿತಿಯ ಪ್ರಮುಖರು, ಸಾಯಿಬಾಬಾ ಸೇವಾ ಸಮಿತಿ ಸದಸ್ಯರು ಮತ್ತು ಊರಿನ ಗಣ್ಯರು ಉಪಸ್ಥಿತರಿದ್ದು ಬಾಬಾ ಅವರ ಕೃಪೆಗೆ ಪಾತ್ರರಾದರು. ದಿನಪೂರ್ತಿ ದೇವಸ್ಥಾನದಲ್ಲಿ ಭಜನೆ, ಹರಿಕಥೆ ಹಾಗೂ ಸಾಯಿ ನಾಮಸ್ಮರಣೆ ಮೊಳಗಿತು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 997226133832. ಗುರುಪೂರ್ಣಿಮಾ ದಿವಸ ನಮ್ಮ ಪ್ರೆಸಿಡೆಂಟು ನಮ್ಮ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಭಕ್ತರಿಗೆಲ್ಲ ವ್ಯವಸ್ಥೆ ಮಾಡಿ ಭಾಳ ಚೆನ್ನಾಗಿ ಮಾಡ್ಕೊತೀವಿ. ಪ್ರತಿ ವರ್ಷಕ್ಕೂ ನೂರಾರು ಜನ ಬಂದು ದರ್ಶನ ಮಾಡಿಕೊಂಡು ಊಟ ಮಾಡಿ ಸಂತೋಷವಾಗಿ ಹೋಗ್ತಾರೆ. ಇದೇ ರೀತಿ ನಮಗೆ ಪಬ್ಲಿಕ್ಕಿಂದ ಭಾಳ ಕೋಆಪ್ರೇಷನ್ ಇದೆ, ಪಬ್ಲಿಕ್ ಡೊನೇಷನ್ಸ್ ಇದ್ದಾವೆ. ನಮ್ಮ ಮೆಂಬರ್ಸ್ ಎಲ್ಲ ಹಾಕೊಂಡು ಭಾಳ ಜ್ಞಾನ ಪರಿಸರ ಮಾಡ್ತೀವಿ. ಎಲ್ಲರ ಮೇಲೆ ದೇವರ ಆಶೀರ್ವಾದ ಇದೆ ಅಂತೇಳಿ ಗುರು ಪೂರ್ಣಿಮಾ ದಿವಸದ ಎಲ್ಲರಿಗೂ ಶುಭಾಶಯಗಳು. ಗಂಗಾವತಿ ನಗರದ ಎಲ್ಲ ಗ್ರಾಮಸ್ಥರು, ಮುಖ್ಯಸ್ಥರು ಎಲ್ಲರೂ ಬಂದು ಗುರು ಪೂರ್ಣಿಮಾ ದಿನ ಇವತ್ತು ಬಾಬನ ಆಶೀರ್ವಾದ ಪಡೆದು ಇಲ್ಲಿ ಪ್ರಸಾದ ತಗೊಂಡು ಹೋಗಬೇಕಾಗಿ ಈ ಮಂದಿರದ 26ನೇ ಗುರುಪೂರ್ಣಿಮೆ ಇವತ್ತು ಆಚರಿಸ್ತಾ ಇದ್ದೀವಿ. ಭಾಳ ವಿಜೃಂಭಣೆ ನಡೀತಿದೆ. ಇವತ್ತು ಮುಂಜಾನೆಯಿಂದನೂ ಎಲ್ಲ ಆರತಿಗಳೆಲ್ಲ ಆಗಿದೆ. ಈಗ ಎಲ್ಲರ ಭಕ್ತಾದಿಗಳ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿ ಹೋಗ್ತಿದ್ದಾರೆ. ನಾವೆಲ್ಲ ಸುಮಾರು 10,000 ಜನಕ್ಕೆ ಪ್ರಸಾದದ ಏರ್ಪಾಡು ಮಾಡಿದ್ದೀವಿ. ಅವರೆಲ್ಲರೂ ಬಂದು ಬಾಬಾ ಅವರ ಆಶೀರ್ವಾದ ತಗೊಂಡು ದೇವರ ಕೃಪೆಗೆ ಪಾತ್ರ ಆಗಬೇಕಂತೇಳಿ ನಾನು ದೇವರಿಗೆ ಶ್ರೀ ಬಾಬಾ ಅವರಿಗೆ ಬೆಳಗ್ಗೆಯಿಂದ 5 ಗಂಟೆಗೆ ಕಾಕಡ ಹಾರತಿ ಹಾಗೂ 6:30ರಿಂದ ಶ್ರೀ ಬಾಬಾ ಅವರಿಗೆ ಏಕಾದಶಿ ಫಲ ರುದ್ರಾಭಿಷೇಕ ನಡೆಯಿತು. ಇವತ್ತು 10 ಗಂಟೆಗೆ ಶ್ರೀ ಬಾಬಾ ಅವರಿಗೆ ಮಹಾಮಂಗಳಾರತಿ. ತದನಂತರ